Lesson number 3, my body. Hands, Nose, ears, tongue. ಇದರಲ್ಲಿ tick those parts of the human body which are in pair. ಯಾವ್ದ್ಯಾವುದು ಸೌರಭ್? ಯಾವ್ದ್ಯಾವುದು? Hands, nose, nose, no. no. Ear, Yes, tongue. no. Next, our body is made up for many parts. ನಮ್ಮ ಬಾಡಿ ಹಲವಾರು ಪಾರ್ಟ್ಸ್ಗಳಿಂದ ಆಗಿದೆ. ಈಚ್ ಪಾರ್ಟ್ ಆಫ್ ದ ಬಾಡಿ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಆ್ಯಸ್ ಎ ಡಿಫ್ರೆಂಟ್ ನೇಮ್. ಎಲ್ಲ ನಮ್ಮ ಬಾಡಿ ಪಾರ್ಟ್ಸ್ಗಳು ಎಲ್ಲ ಒಂದೊಂದು ಕೂಡ ಇಂಪಾರ್ಟೆಂಟು, ಅದಕ್ಕೆ ಡಿಫ್ರೆಂಟ್ ನೇಮ್ ಇದೆ. ಅದು ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸುತ್ತೆ, ಒಂದೊಂದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಬಾಡಿ ಅನ್ನೋದು ಸ್ಪೆಷಲ್ ಗಿಫ್ಟು ಫ್ರಮ್ ಗಾಡ್. ಫಸ್ಟು ಫೋರ್ ಹೆಡ್, ಐಬ್ರೋ, ಇಯರ್, ಐಸ್, ನೋಸ್, ಮೌತ್, ಚೆಸ್ಟ್, arm, stomach, hand, leg, knee, foot. Rhyming time: 10 little finger, 10 little toe, 2 little ears, and 1 little nose, 2 little eyes that shine so bright, and 1 little mouth to kiss mother good night. ನೆಕ್ಸ್ಟು ಇಲ್ಲಿ ನೋಡ್ಕೊ, ಯೂಸ್ ಆಫ್ ಬಾಡಿ ಪಾರ್ಟ್. ಲೆಟ್ಸ್ ನೋ ಮೋರ್ ಅಬೌಟ್ ದ ಡಿಫ್ರೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ. ವಿ ಯೂಸ್ ಡಿಫ್ರೆಂಟ್ ಪಾರ್ಟ್ ಆಫ್ ಯುವರ್ ಬಾಡಿ ಟು ಗೋ ಡಿಫ್ರೆಂಟ್ ಥಿಂಗ್ಸ್. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಬಾಡಿ ಪಾರ್ಟ್ಸ್ದು. ಇಲ್ಲಿ ನೋಡು, ಮೌತಲ್ಲಿ ನಿಮಗೆ ಟೀತ್ ಬರುತ್ತೆ. ಮೌತ್, ಟೀತ್, ಲಿಪ್ಸ್, ಟಂಗ್. ಸೊ ಫೇಸಲ್ಲಿ ಏನೇನು ಬರುತ್ತೆ? ಹೇರ್ ಬರುತ್ತೆ ಫೇಸಲ್ಲಿ, ಫೋರ್ ಹೆಡ್, ಐಬ್ರೋಸ್, ಐಸ್, ನೋಸ್, ಚೀಕ್ಸ್, ಚಿನ್. ಫೇಸಲ್ಲಿ ಇಷ್ಟು ಪಾರ್ಟ್ಸ್ ಬರುತ್ತೆ, ಆಯಿತಾ? ವಿ ಯೂಸ್ ಅವರ್ ಹ್ಯಾಂಡ್ಸ್ ಟು ರೈಟ್, ಈಟ್, ಹೋಲ್ಡ್, ಪಿಕ್, ಎಕ್ಸೆಟ್ರಾ. ಹ್ಯಾಂಡ್ಸ್ನ ಯಾವುದ್ಯಾವುದಕ್ಕೆ ಯೂಸ್ ಮಾಡ್ಬೋದು? ಈಟ್ ಮಾಡೋಕ್ಕೆ, ಆಮೇಲೆ ಡ್ರಿಂಕ್ ಎಲ್ಲ ಅಲ್ಲೇ ಬರುತ್ತೆ, ಈಟಲ್ಲೇ. ರೈಟ್ ಮಾಡೋದಕ್ಕೆ, ಬರೆಯೋದಕ್ಕೆ, ತಿನ್ನೋದಕ್ಕೆ, ಹೀಟ್ ಮಾಡೋಕ್ಕೆ. ಹೋಲ್ಡ್, ಏನಾದರೂ ಎತ್ತೋದಕ್ಕೆ, ಏನಾದರೂ ಹಿಡ್ಕೊಳ್ಳೋದಕ್ಕೆ ಹ್ಯಾಂಡ್ಸು ಇಂಪಾರ್ಟೆಂಟು. ಆಮೇಲೆ ಪಿಕ್, ಏನಾದರೂ ತಗೊಳ್ಳೋದಕ್ಕೆ. ವಿ ಯೂಸ್ ಅವರ್ ಲೆಗ್ಸ್ ಟು ವಾಕ್, ರನ್, ಜಂಪ್, ಕಿಕ್, ಎಕ್ಸೆಟ್ರಾ. ಏನೇನಕ್ಕೆ ಯೂಸ್ ಮಾಡ್ಬೋದು ನಮ್ಮ ಲೆಗ್ನ? ವಾಕ್, ನಡೆಯೋದಕ್ಕೆ, ಗುಡ್. ರನ್, ಓಡೋದಕ್ಕೆ. ಜಂಪ್, ಮೇಲೆ ನೆಗೆಯೋದಕ್ಕೆ. ಕಿಕ್, ಹಾಂ, ವೆರಿ ಗುಡ್. ಈಗ ನೆಕ್ಸ್ಟ್ ಪೇಜ್. ವಿ ಶುಡ್ ಬೋತ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ ಟು ಕ್ರೌಲ್, ಡ್ಯಾನ್ಸ್, ಸ್ವಿಂಗ್, ಸ್ಕಿಪ್, ಎಕ್ಸೆಟ್ರಾ. ನಮ್ಮ ಹ್ಯಾಂಡ್ಸು ಮತ್ತು
ಲೆಗ್ಸನ್ನು ಒಟ್ಟಿಗೆ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಒಟ್ಟಿಗೆ. ಈಗ ಒಂದು ಹ್ಯಾಂಡ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ ಅಲ್ವಾ? ಲೆಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಈಗ ಒಟ್ಟಿಗೆ ಏನಕ್ಕೆ ಯೂಸ್ ಮಾಡ್ತೀವಿ? ಮಗು ಅಂಬೆಗಾಲು ಇಡುತ್ತಲ್ವಾ, ಅದು ಕೈ ಮತ್ತು ಕಾಲನ್ನು ಯೂಸ್ ಮಾಡ್ಕೊಂಡು ಅದು ಅಂಬೆಗಾಲಿಡುತ್ತೆ. ಆಮೇಲೆ ಇನ್ನೇನು? ಡ್ಯಾನ್ಸ್ ಮಾಡುವಾಗ ಬರೀ ಕೈಯಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ, ಬರೀ ಕಾಲಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಎರಡೂ ಯೂಸ್ ಮಾಡಬೇಕು ಅಲ್ವಾ? ಅದೊಂದು. ಸ್ವಿಮ್ ಮಾಡುವಾಗ ಎರಡು ಕೈ ಕಾಲು ಎರಡು ಯೂಸ್ ಮಾಡ್ತೀವಿ. ಸ್ಕಿಪ್ಪಿಂಗ್ ಆಗಲೂ ಎರಡು ಯೂಸ್ ಮಾಡಬೇಕು. ವಿ ಯೂಸ್ ಅವರ್ ಮೌತ್ ಟು ಈಟ್, ಸ್ಮೆಲ್, ಸ್ಪೀಕ್ ಎಕ್ಸೆಟ್ರಾ. ನಮ್ಮ ಮೌತನ್ನು ಏನೇನಕ್ಕೆ ಯೂಸ್ ಮಾಡ್ಬೋದು? ತಿನ್ನಕ್ಕೆ ಮಾತ್ರನಾ? ತಿನ್ನಕ್ಕೆ, ಕುಡಿಯೋಕೆ, ಮತ್ತೆ ಮಾತಾಡೋಕ್ಕೆ. ಸ್ಮೈಲ್ ಮಾಡೋದಕ್ಕೆ. ಸ್ಮೈಲ್ ಮೌತಿಂದ ತಾನೇ ಮಾಡೋದು. ಹೆಂಗೆ ಮಾಡ್ತೀಯ ಸ್ಮೈಲು? ಆ ಥರ. ಸೆನ್ಸ್ ಆರ್ಗನ್ಸ್ ಯಾವ್ದ್ಯಾವುದು? ಸೆನ್ಸ್ ಆರ್ಗನ್ಸ್ 8 5 ಅಲ್ವಾ? ಸೆನ್ಸ್ ಆರ್ಗನ್ಸ್ ಯಾವ್ದ್ಯಾವುದು? ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ, ಸ್ಕಿನ್. ಮತ್ತೆ 8 ಮ್ಯಾಮ್? ಇಲ್ಲ 5. ಐಸ್, ಇಯರ್ಸ್, ನೋಸ್, ಅಲ್ಲ ಕರೆಕ್ಟು, ಟಂಗ್, ಸ್ಕಿನ್. ಓಕೆನಾ? ಈಗ ಫಸ್ಟ್ ನಾವು ಸೆನ್ಸ್ ಆರ್ಗನ್ಸ್. ದೇರ್ ಆರ್ 5 ಸೆನ್ಸ್ ಆರ್ಗನ್ಸ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಲಿ 5 ಸೆನ್ಸ್ ಆರ್ಗನ್ಸ್ ಇದೆ. ದೇ ಎಲ್ಪ್ ಅಸ್ ಟು ನೋ ಅಬೌಟ್ ದ ಥಿಂಗ್ಸ್ ಅರೌಂಡ್ ಅಸ್. ಆ ಸೆನ್ಸ್ ಆರ್ಗನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಸುತ್ತಮುತ್ತಲ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಈ ಸೆನ್ಸ್ ಆರ್ಗನ್ಸು ನಮಗೆ ಬೇಕು. ವಿ ಹ್ಯಾವ್ 2 ಐಸ್. ನಮಗೆ 2 ಕಣ್ಣುಗಳಿವೆ. ವಿ ಕ್ಯಾನ್ ಸಿ ವಿತ್ ಅವರ್ ಐಸ್. ನಾವು ಏನೇ ನೋಡಬೇಕಂದ್ರೂ ನಮಗೆ ಐಸ್ ಬೇಕೇ ಬೇಕು. ವಿ ಹ್ಯಾವ್ 2 ಇಯರ್ಸ್. ವಿ ಇಯರ್ ವಿತ್ ಅವರ್ ಇಯರ್ಸ್. ನಮಗೆ ಏನಾದರೂ ಕೇಳಿಸ್ಕೋಬೇಕು ಅಂದರೆ ಇಯರ್ಸ್ ಬೇಕೇ ಬೇಕು. ವಿ ಹ್ಯಾವ್ 1 ನೋಸ್. ವಿ ಸ್ಮೆಲ್ ವಿತ್ ಅವರ್ ನೋಸ್. ನಮಗೆ ನೋಸ್ ಅನ್ನೋದು ಒಂದೇ ಒಂದಿದೆ, ಅದರಿಂದ ನಾವು ಸ್ಮೆಲ್ ಮಾಡೋಕ್ಕೆ, ಉಸಿರಾಡೋದಕ್ಕೆ ಯೂಸ್ ಮಾಡ್ತೀವಿ. ವಿ ಹ್ಯಾವ್ 1 ಟಂಗ್. ವಿ ಟೇಸ್ಟ್ ಫುಡ್ ವಿತ್ ಅವರ್ ಟಂಗ್. ನಮಗೆ ಒಂದು ನಾಲಿಗೆ ಇದೆ, ಅದರಿಂದ ನಾವು ಟೇಸ್ಟ್ ನೋಡೋಕ್ಕೆ ಯೂಸ್ ಮಾಡ್ಕೊತೀವಿ. ವಿ ಹ್ಯಾವ್ ಸ್ಕಿನ್ ಆಲ್ ಅವರ್ ಬಾಡಿ. ನಮ್ಮದು ಫುಲ್ ಬಾಡಿ ಎಲ್ಲ ಸ್ಕಿನ್ನಿಂದ ಆಗಿದೆಯಲ್ಲ. ಅವರ್ ಸ್ಕಿನ್ ಹೆಲ್ಪ್ಸ್ ಅಸ್ ಟು ಫೀಲ್ ಇಟ್. ನಮ್ಗೆ ಫೀಲ್ ಮಾಡೋದಕ್ಕೆ. ಯಾರಾದರೂ ಮುಟ್ಟಿದ್ರೆ ತಕ್ಷಣ ಗೊತ್ತಾಗುತ್ತೆ. ಬಿಸಿ ಮುಟ್ಟಿದ್ರೆ ತಕ್ಷಣ ಗೊತ್ತಾಗುತ್ತೆ. ತಣ್ಣಗೆ ಮುಟ್ಟಿದ್ರೆ ತಕ್ಷಣ ಗೊತ್ತಾಗುತ್ತೆ. ಚಳಿಗಾಲದಲ್ಲಿ ನಮಗೆ ತಕ್ಷಣ ಗೊತ್ತಾಗುತ್ತೆ ಚಳಿ ಇದೆ ಅಂತ. ಅವಾಗ ನಾವು ಏನು ಮಾಡ್ತೀವಿ? ಸ್ವೆಟ್ರ್ ಹಾಕೊತೀವಿ. ಬಿಸಿ ಇದ್ದರೆ ನಾವು ಮುಟ್ಟಕ್ಕೆ ಹೋಗಲ್ಲ ಅಲ್ವಾ? ಅದು ನಮಗೆ ಫೀಲ್ ಕೊಡೋದಕ್ಕೆ ಚರ್ಮ ಇದೆ. ವರ್ಡ್ಸ್ ಟು ರಿಮೆಂಬರ್. ಸ್ವಿಮ್ ಅಂದರೆ ಸ್ವಿಮ್ಮಿಂಗು. ಟು ಮೂವ್ ಇನ್ ವಾಟರ್. ಸೆನ್ಸ್ ಟು ಫೀಲ್. ಆರ್ಗನ್ಸ್ ಅಂದ್ರೆ ಏನು? ಬಾಡಿ ಪಾರ್ಟ್ಸ್ಗಳೇ ಆರ್ಗನ್ಸು. ಈಗ ಚೆಕ್ ಯುವರ್ ಸೆಲ್ಫ್. ಓಕೆ, ಓರಲ್ ಕ್ವೆಶನ್ಸ್. ಹೌ ಮೆನಿ ಫಿಂಗರ್ಸ್ ಆರ್ ದೇರ್ ಇನ್ ಯುವರ್ ಬಾಡಿ? ನಿನ್ನ ಬಾಡಿಲಿ ಎಷ್ಟು ಫಿಂಗರ್ಸ್ ಇದೆ? ಹ್ಯಾಂಡ್ಸು ಲೆಗ್ಗು ಎಲ್ಲ
ಹ್ಯಾಂಡ್ಸ್ ಲೆಗ್ ಅಲ್ಲ 1 2 3 4 5 6 7 8 9 10 11 12 13 14 15 16 17 18 19 20 21 ಅಲ್ಲ 20 ಹ್ಯಾಂಡ್ಸು 10 ಇರುತ್ತೆ, ಲೆಗ್ಸಲ್ಲಿ 10 ಇರುತ್ತೆ. ಸೊ 20. ಡೂ ಯು ಹ್ಯಾವ್ ಒನ್ ನೋಸ್? ನಿನಗೆ ಒಂದು ನೋಸ್ ಇದೆಯಾ Yes. ಅಥವಾ 2 ನೋಸ್ ಇದೆಯಾ? One nose. ವಾಟ್ ಈಸ್ ದ ಕಲರ್ ಆಫ್ ಯುವರ್ ಟಂಗ್? No. ಕಲರ್ ಏನಿದೆ ನಿಂದು ಟಂಗ್ದು? Tongue. ರೆಡ್, ಸ್ಕಿನ್ ಕಲರ್ ರೆಡ್. Red. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಲೆಗ್ ಕೊಟ್ಟಿದ್ದಾರೆ, ಬಿ ಐಸ್, ಸಿ ಹ್ಯಾಂಡ್ಸ್, ಡಿ ಮೌತ್, ಇ ಇಯರ್. ಮ್ಯಾಚ್ ದ ಫಾಲೋಯಿಂಗ್. ಫಸ್ಟು ಲೆಗ್ ಏನು ಕೊಟ್ಟಿದ್ದಾರೆ? ಸೆಕೆಂಡ್ ಒನ್ ಬಂದು ಮ್ಯಾಚ್ ದ ಫಾಲೋಯಿಂಗು. ಎ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇ, ಅದ್ರ ಕೆಳಗಡೆ ಎ ಬಿ ಸಿ ಡಿ ಇ ನೋಡಿ ನಾವು ಮ್ಯಾಚ್ ಮಾಡಬೇಕು. ಈಗ ಲೆಗ್ ಇದೆ, ಲೆಗ್ಗಿಂದ ಲೆಗ್ ಅಂದರೆ ನಾವು ರನ್, ಇಲ್ಲಿ ಸಿ ರನ್. ಸೊ ಐಸಲ್ಲಿ ನಾವು ಸಿ ನೋಡೋದು. ಸೊ ಹ್ಯಾಂಡ್ಗೆ ಈಟ್, ನೋ ಈಟಲ್ಲ, ಹ್ಯಾಂಡ್ಗೆ ರೈಟ್. ಮೌತ್ಗೆ ನಾವಿಲ್ಲಿ ಈಟ್ ಮಾಡ್ಬೋದು, ಬಟ್ ಮೌತ್ ಕೊಟ್ಟಿದ್ದಾರಲ್ವಾ. ಇಯರಲ್ಲಿ ನಾವು ಇಯರ್. ಸೊ ಈ ಥರ ಪೆನ್ಸಿಲಲ್ಲಿ ನಾವು ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅವನಿಗೆ ಇನ್ನೂ ಇದೆಲ್ಲ ಕಂಪ್ಲೀಟ್ ಆಗಿಲ್ಲ, ಇವಾಗ ನಾನು ಮಾಡಿಸ್ತಿಲ್ಲ. ನೀವು ಮಕ್ಕಳಿಗೆ ಮಾಡಿಸೋದಾದರೆ ಆ್ಯಕ್ಟಿವಿಟೀಸ್ ಅಂತ ಕೊಡ್ತಾರೆ ಸ್ಕೂಲಲ್ಲಿ, HW ಹೋಮ್ವರ್ಕ್ ಅಂತ, ಆಗ ನೀವು ಮಾಡಿಸ್ಬೋದು. ಸೊ ನೋಡ್ಕೊಳ್ಳಿ. ಸೊ ಇವತ್ತಿನ ಲೆಸನ್ ಇಷ್ಟೇ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್.